ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿಯ ನಡವಳಿಕೆಯಿಂದ ಇವತ್ತು ಅದರ ವರ್ಚಸ್ಸಿಗೆ ಇವತ್ತು ಕಳಂಕ ಬಂದಿದೆ. ನಿನ್ನೆ ನಾವು ನೋಡಿದ್ದೀವಿ, ವೈರಲ್ ಆಗಿದೆ ಏನು ವಿಡಿಯೋ. ಅದರಿಂದ ಒಂದು ರೀತಿ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ, ಕಳಂಕ ಬರ್ತಾ ಇದೆ. ನಾನು ನಿನ್ನೆ ನಡೆದ ಈ ಪೊಲೀಸ್ ಅಧಿಕಾರಿಯ ನಡವಳಿಕೆನ ನೋಡಿದ್ದೀನಿ. ಯಾವ ರೀತಿ ಒಬ್ಬನ ನಡವಳಿಕೆ ಇಡೀ ಇಲಾಖೆಗೆ ಕೆಟ್ಟ ಹೆಸರು ತರುತ್ತೆ ಅಂತ. ಇದೇ ಸಮಯದಲ್ಲಿ ಇನ್ನೊಬ್ಬರು ಅಧಿಕಾರಿನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 2016ನೇ ಇಸ್ವಿನಲ್ಲಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ ಮೇಘರಿಕ್ ಅಂತ ಇದ್ದರು. ಭಾಳ ಉತ್ತಮ ಅಧಿಕಾರಿ, ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ. ಅವರು ಆಯುಕ್ತರಾಗಿದ್ದಾಗ ಬೆಂಗಳೂರಿನಲ್ಲಿ 2016 ವಿಜಯದಶಮಿ ದಿವಸ ನಮ್ಮ ಒಬ್ಬ RSS ಕಾರ್ಯಕರ್ತ ರುದ್ರೇಶ್ ಅಂತ, ಅವರನ್ನು ಹಾಡ ಹಗಲಿನಲ್ಲಿ ವಿಜಯದಶಮಿ ದಿವಸ ಅವರನ್ನು ಹತ್ಯೆ ಮಾಡಲಾಯಿತು. ಒಂದು ಮೋಟರ್ ಬೈಕಲ್ಲಿ ಬಂದು ಚಾ ಕುಡಿತಾ ಇದ್ದ ರುದ್ರೇಶ್ನ ಹತ್ಯೆ ಮಾಡಲಾಯಿತು. ಇಡೀ ಬೆಂಗಳೂರು ಒಂದು ರೀತಿ ಅವತ್ತು ಅಸ್ತವ್ಯಸ್ತ ಆಯಿತು, ಅಲ್ಲೋಲ್ ಕಲ್ಲೋಲಾಗಿತ್ತು. ಆಗ ನಮ್ಮ ಪಕ್ಷದ ಕಡೆಯಿಂದ ಈ ಕೊಲೆ ಆಗಿರುವ ಪ್ರಸಂಗವನ್ನು ಪ್ರತಿಭಟಿಸಿ ನಾವೊಂದು ಮೆರವಣಿಗೆ ಮಾಡಿದ್ವಿ. ನಾವು ಶಿವಾಜಿನಗರದಿಂದ ಮೆರವಣಿಗೆ ಬಂದಾಗ ಆಗಿನ ಪೊಲೀಸ್ ಕಮಿಷನರ್ ಮೇಘರಿಕ್ ನಮ್ಮ ಮೆರವಣಿಗೆ ಬರ್ತಾ ಇದ್ದ ದಾರಿನಲ್ಲೇ ಬಂದು ಮಧ್ಯದಲ್ಲೇ ನಮ್ಮನ್ನು ಭೇಟಿ ಮಾಡಿದ್ರು. ಅವ್ರು ನಿಂತ್ಕೊಂಡಿದ್ರು, ನಾವು ಭಾಷಣಗಳೆಲ್ಲ ಮಾಡಿದ್ವು. ನಾವು ಭಾಳ ಆಕ್ರೋಶದಿಂದ ಭಾಷಣ ಮಾಡಿದ್ವು. ಆಗ ಮೇಘರಿಕ್ಕು ಎಲ್ಲ ಮುಗಿದ್ಮೇಲೆ ನಾನು ಮಾತಾಡಲ್ಲ ಅಂದರು. ಮೈ ಕೊಟ್ವು ನಾವು. ಮೇಘರಿಕ್ ಹೇಳಿದ್ರು, ನೀವು ತುಂಬ ಆಕ್ರೋಶದಿಂದ ಮಾತಾಡಿದ್ದೀರಾ, ನಾನು ಒಪ್ಕೊಳ್ತೀನಿ. ಇವತ್ತು ಸಹಜ ನಿಮಗೆ ಆಕ್ರೋಶ ಬರೋದು, ಮತ್ತು ಪೊಲೀಸ್ ಇಲಾಖೆ ಬಗ್ಗೆನೂ ಕೂಡ ನಿಮ್ಮ ಕೋಪನ ತೋರಿಸಿದ್ದೀರಾ, ಅದು ಸಹಜ. ಆದರೆ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನೊಬ್ಬ ಪೊಲೀಸ್ ಆಯುಕ್ತನಾಗಿ ಹೇಳ್ತೀನಿ, ನಾನು ಇವತ್ತೇನು ಡ್ರೆಸ್ ಹಾಕಿದ್ದೀನಿ, ಪೊಲೀಸ್ ಸಮವಸ್ತ್ರ ಯೂನಿಫಾರ್ಮ್, ಇದಕ್ಕೆ ಒಂದು ಚೂರು ಕೂಡ ಅವಮಾನ ಆಗದೇ ಇರೋಂಗೆ, ಈ ಡ್ರೆಸ್ಗೆ ಕಳಂಕ ಬರದೇ ಇರೋಂಗೆ ನಾನು ನಡ್ಕೊಳ್ತೀನಿ ಅಂತ ಮಾತು ಕೊಡ್ತೀನಿ. ಮತ್ತು ನಿಮಗೊಂದು ಇದೆ ಸಂಶಯ, ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ, ಈ ಭಾಳ ಶೀಘ್ರದಲ್ಲೇ ಆ ಆರೋಪಿಗಳನ್ನ ನಾವು ಹಿಡಿತೀವಿ ಅಂತ ಒಂದು ಮಾತನ್ನು ಹೇಳಿದರು. ನನಗಿವತ್ತು ಆ ಮೇಘರಿಕ್ ಅವರು ಅವತ್ತು ಮಾತಾಡಿದ್ದು ತಮ್ಮ ಹುದ್ದೆ ಬಗ್ಗೆ, ತನ್ನ ಪೊಲೀಸ್ ಇಲಾಖೆ ಬಗ್ಗೆ, ತನ್ನ ಸಮವಸ್ತ್ರದ ಬಗ್ಗೆ ಅವರು ಹೆಮ್ಮೆಯಿಂದ ಮತ್ತು ಆ ಗೌರವದಿಂದ ಮಾತಾಡಿದ್ದು ಇನ್ನೂ ಕೂಡ ನೆನಪಿದೆ. ಅದೇ ಥರ ಒಂದು ವಾರದಲ್ಲೇ ಆರೋಪಿಗಳನ್ನ ಹಿಡಿದ್ರು. ಎಲ್ಲಿ ಮೇಘರಿಕ್ ತನ್ನ ಸಮವಸ್ತ್ರದಿಂದ, ತನ್ನ ನಡವಳಿಕೆಯಿಂದ ಸಮವಸ್ತ್ರಕ್ಕೆ ಇಲಾಖೆಗೆ ಗೌರವ ತಂದ ಮೇಘರಿಕೆಯಲ್ಲಿ ಸಮವಸ್ತ್ರವನ್ನೇ ಹಾಕೊಂಡು ಕಚೇರಿನಲ್ಲೇ ಅತ್ಯಂತ ಕೆಟ್ಟ ನಡವಳಿಕೆ ತೋರಿಸಿರುವ ಈ ಅಧಿಕಾರಿಯಲ್ಲಿ ಅನ್ಫಾರ್ಚುನೇಟ್ಲಿ ಮೇಘರಿಕ್ ಅಂತವ್ರದ್ದು ನಮ್ಮ ಜನಕ್ಕೆ ಗೊತ್ತಾಗೋದಿಲ್ಲ. ಅದೇ ಇವ್ರದ್ದು ಬಿಕಾಸ್ ವೈರಲ್ ಆಗಿರೋದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಆದರೆ ನಮ್ಮ ರಾಜ್ಯ ಉತ್ತಮ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ನೋಡಿದೆ. ಈ ರಾಮಚಂದ್ರ ರಾವ್ ಅಂತವರು ಒಂದು ರೀತಿ ಅವರ ಮಾನಸಿಕತೆನೇ ಒಂದು ಕಳಂಕ. ಸೊ ಇಬ್ಬರು ಅಧಿಕಾರಿಗಳು ಕೂಡ ಇವತ್ತು ನನ್ನ ಮನಸ್ಸಲ್ಲಿ ಬರ್ತಾಯಿದೆ. ಒಬ್ಬರು ತಮ್ಮ ಸಮವಸ್ತ್ರದಲ್ಲಿ ಮಾಡಿದ ನಡವಳಿಕೆಯಿಂದ ಕೆಟ್ಟ ಹೆಸರು ತಂದವರು, ಅವರು ತಮ್ಮ ನಡವಳಿಕೆಯಿಂದ ಸಮವಸ್ತ್ರಕ್ಕೆ ಗೌರವ ತಂದ ಮೇಘರಿಕ್. ಅದನ್ನು ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ.